ಸೊ ಎಲ್ಲ ಥರದ ಪಾತ್ರಗಳು ಮಾಡೋಕ್ಕೆ ತುಂಬಾ ಇಷ್ಟ ನನಗೆ. ಸೊ ಐ ಥಿಂಕ್ ದಿಸ್ ವಾಸ್ ಯೆಟ್ ಅನದರ್ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ ನನಗೆ. ನನ್ನ ಕರಿಯರಲ್ಲಿ ಐ ಡೋಂಟ್ ನೋ ಫ್ಯೂಚರ್ ಯಾವ ಥರ ಪಾತ್ರಗಳು ಮಾಡ್ತೀನಿ, ಬಟ್ ತುಂಬ ಟೈಮ್ ಆದಮೇಲೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಬಂತು ನನಗೆ. ಸೊ ಐ ಇಮಿಡಿಯೇಟ್ಲಿ ವಾಂಟೆಡ್ ಟು ಡೂ ಇಟ್. ಆ್ಯಂಡ್ ತುಂಬ ಖುಷಿ ಇದೆ ನನಗೆ ದಟ್ ನನ್ನ ಫ್ಯಾನ್ಸ್ ಆಗಲಿ, ಪ್ರೇಕ್ಷಕರಾಗಲಿ, ಆಡಿಯನ್ಸಸ್ ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಈ ಒಂದು ಪಾತ್ರಗಳನ್ನ ಮತ್ತು ಈ ಒಂದು ಸಿನಿಮಾಗಳನ್ನ ಎಕ್ಸೆಪ್ಟ್ ಮಾಡ್ತಾರೆ. ಇಷ್ಟ ಆದಾಗ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂದ್ರೂ ತುಂಬಾ ಒಂದು ಆನೆಸ್ಟ್ ಕ್ರಿಟಿಕ್ ಕೊಡ್ತಾರೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್ ದಿ ಎಕ್ಸೆಪ್ಟೆನ್ಸ್ ಫ್ಯಾಕ್ಟರ್ ಇದೆ ನಾನು ಮಾಡ್ತಾ ಇರೋ ಎಲ್ಲ ಪಾತ್ರಗಳಿಗೂ. ಸಿ ಫಾರ್ ಮೀ ಟೆರರಿಸಮ್ ಕುಡ್ ಬಿ ಎನಿಥಿಂಗ್. ಒಂದು ಯೂಶ್ವಲ್ ಆಗಿ ಟೆರರಿಸಮ್ನ ನಾವು ಇಟ್ಸ್ ಅ ವೆರಿ ಸ್ಟ್ರಾಂಗ್ ವರ್ಡ್ ಫಸ್ಟ್ ಆಫ್ ಆಲ್ ಟು ಬಿಗಿನ್ ವಿತ್. ಅದಾದಮೇಲೆ ಪ್ರತಿಯೊಬ್ಬರು ಪರ್ಸನ್ಗೆ ಬೇರೆ ರೀತಿ ಒಂದು ಅವ್ರದ್ದೇ ಆದಂಥ ಒಂದು ಲೈಫಲ್ಲಿ, ಯೂಶ್ವಲ್ ಲೈಫಲ್ಲಿ, ಡೈಲಿ ಲೈಫಲ್ಲಿ ಟೆರರಿಸಮ್ ಕ್ಯಾನ್ ಎಕ್ಸಿಸ್ಟ್ ಆ್ಯಂಡ್ ಇಟ್ ಡಸ್ ಎಕ್ಸಿಸ್ಟ್. ಸೊ ಏನಂದರೆ ಒಂದು ಇನ್ಸಿಡೆಂಟ್ಸ್ ಮೂಲಕ ಟೆರರಿಸಮ್ ಅಂತ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ಪ್ರತಿಯೊಂದು ಪರ್ಸನ್ ಲೈಫಲ್ಲಿ ಟೆರರಿಸಮ್ ಅಂತ ಇದ್ದೇ ಇರುತ್ತೆ. ಥ್ರೂ ಇಮೋಷನ್ಸ್ ಆಗಲಿ, ಸಿಚುವೇಶನ್ಸ್ ಆಗಲಿ, ಪೀಪಲ್ ಆಗಲಿ. ಬೇಸಿಕ್ ಒಂದು ನೆಗೆಟಿವ್ ಎಮೋಷನ್ನ ಇಲ್ಲಾಂದರೆ ಒಂದು ಎಮೋಷನ್ನ ಡಿಸ್ಪ್ಲೇ ಮಾಡ್ಬೋದು ಈ ಒಂದು ವರ್ಡ್ ಮೂಲಕ. ಸೊ ಐ ಥಿಂಕ್ ದ್ಯಾಟ್ ಈಸ್ ವಾಟ್ ಈಸ್ ಟೆರರಿಸಮ್ ಫಾರ್ ಮೀ. ಆ್ಯಂಡ್ ಇಟ್ಸ್ ಕನೆಕ್ಟೆಡ್ ಟು ಯೂಶಲಿ ಒಂದು ಕಾಸ್ಟ್ ಆಗಲಿ, ಒಂದು ರಿಲಿಜನ್ ಆಗಲಿ, ಒಂದು ಇಂಡಿವಿಜುವಲ್ ಜೊತೆ ಕನೆಕ್ಟ್ ಮಾಡೋದಂಥ ಒಂದು ಪದ ಯೂಶಲಾಗಿ. ಸೊ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಈ ಸಿನಿಮಾ ಮೂಲಕ, ಇಲ್ಲಾಂದರೆ ಕತೆ ಮೂಲಕ, ದಟ್ ಒಂದು ಬೇರೆ ರೀತಿಯಾದ ವಿಜುವಲ್ ಮತ್ತು ಒಂದು ಇಮೇಜ್ ಕ್ರಿಯೇಟ್ ಆಗಲಿ ಟು ಸರ್ಟನ್ ವರ್ಡ್ಸ್ ಥ್ರೂ ಒಂದು ಫೀಮೇಲ್ ಸೆಂಟ್ರಿಕ್ ಲೈನ್ ಇರೋದ್ರಿಂದ ಇಟ್ ಜಸ್ಟ್ ಕ್ರಿಯೇಟ್ಸ್ ಇಟ್ ಥ್ರೂ ಅ ಲಾಟ್ ಆಫ್ ಎಮೋಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅಂಥದ್ದು. Yeah, I don't know why. Maybe it was meant to be that the terrorist and the villain both ಇಂಥ ಒಂದು ಟೈಟಲ್ ಆಗಿರೋ ಸಿನಿಮಾಗಳು ಒಂದು ದಿನ ರಿಲೀಸ್ ಆಗಬೇಕು ಅಂತ ಪ್ರಾಬಬಲಿ ಇಟ್ ವಾಸ್ ಮೆಂಟ್ ಟು ಹ್ಯಾಪನ್ ಅಂತ ನನಗನ್ಸುತ್ತೆ. ಬಿಕಾಸ್ ಯಾರೂ ಅಂದ್ಕೊಂಡಿರಲ್ಲ ದಟ್ ಫಸ್ಟ್ ಆಫ್ ಆಲ್ ದ ವಿಲನ್ ಥರ ಒಂದು ಸಿನಿಮಾ ಬರುತ್ತೆ, ಆಮೇಲೆ ದ ಟೆರರಿಸ್ಟ್ ಥರ ಈ ಥರ ಟೈಟಲ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಸಡನ್ನಾಗಿ, ಬಿಕಾಸ್ ಆಫ್ ಲೇಟ್ ಇವಾಗ ಸಡನ್ನಾಗಿ ಇಂಥದ್ದೆಲ್ಲ ಟೈಟಲ್ದೆಲ್ಲ ಬರ್ತಿದೆ. ಸೊ ಫಾರ್ ಮೀ ಆಲ್ಸೋ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ಬಟ್ I think everything happens for a reason, and ಪಾಸಿಟಿವ್ ಆಗಿ ನಾವು ತಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮಗೆಲ್ಲ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ಮದು ಹಿಂದಿ ಡಬ್ಬಿಂಗ್ ರೈಟ್ಸ್ ಆಗಲಿ, ಬೇರೆ ಲ್ಯಾಂಗ್ವೇಜಸ್ ರೈಟ್ಸ್ ಆಗಲಿ, ಓವರ್ಸೀಸ್ ಮಾರ್ಕೆಟ್ ಆಗಲಿ, ನಮ್ಮ ಸ್ಯಾಟಲೈಟ್ ಆಗಲಿ, ನಮ್ಮ ಆಡಿಯೋ ಆಗಲಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆಲ್ಲ ಕಡೆ, ಡಿಸ್ಟ್ರಿಬ್ಯೂಟರ್ಸ್, ಬಾಯರ್ಸ್ ಕಡೆಯಿಂದ ಆ್ಯಂಡ್ ಆಡಿಯನ್ಸಸ್ ಕಡೆಯಿಂದ. ಐ ಥಿಂಕ್ ಅವ್ರ ಪ್ರೀತಿ, ಅವ್ರ ಎಕ್ಸೆಪ್ಟೆನ್ಸ್ ಟುವರ್ಡ್ಸ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಟುವರ್ಡ್ಸ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಎಕ್ಸೆಪ್ಷನಲ್. ಸೊ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಟು ರಿಲೀಸ್ ದಿಸ್ ಫಿಲ್ಮ್. ಆ್ಯಂಡ್ ನಾನು ಮುಂಚೆನೂ ಹೇಳಿದ್ದೆ, ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲರೂ ಒಂದೇ ಇಂಡಸ್ಟ್ರಿಯಲ್ಲಿ ಒಂದೇ ರೀತಿಯಾದ ಕನ್ನಡ ಸಿನಿಮಾಗಳು ಮಾಡ್ತಾಯಿದ್ದೀವಿ. ಸಬ್ಜೆಕ್ಟ್ಸ್ ಬೇರೆ ಥರ ಇರ್ಬೋದು, ಸ್ಟಾರ್ಕಾಸ್ಟ್ಸ್ ಬೇರೆ ಥರ ಇರ್ಬೋದು, ಬಟ್ ಇಟ್ಸ್ ಜೆನ್ಯುನ್ಲಿ ನಾಟ್ ಅ ಕಾಂಪಿಟಿಷನ್. ಬಿಕಾಸ್ ಅಲ್ಟಿಮೇಟ್ಲಿ ಸಿನಿಮಾಗಳು ಒಳ್ಳೆಯದಾದರೆ ಇಂಡಸ್ಟ್ರಿ ಬೆಳೆಯುತ್ತೆ, ಇಂಡಸ್ಟ್ರಿ ಬೆಳೆದ್ರೆ ಎಲ್ರಿಗೂ ಒಳ್ಳೆಯ ಹೆಸರು ಬರುತ್ತೆ. ಸೊ ಐ ಥಿಂಕ್ ವಿತ್ ದ್ಯಾಟ್ ಇಂಟೆನ್ಷನ್ ಒಂದು 4 ದಿನ ರಜಾ ಇರೋದ್ರಿಂದ ಎಲ್ಲರೂ ಸಿನಿಮಾಗಳು ನೋಡಿ, ಈ ಸಿನಿಮಾ ನೋಡಿ, ಆ ಸಿನಿಮಾ ನೋಡಿ, ಆ್ಯಂಡ್ ಎಂಜಾಯ್ ಫಿಲ್ಮ್ಸ್ ಆ್ಯಸ್ ಅ ಜರ್ನಿ ಇನ್ಸ್ಟೆಡ್ ಆಫ್ ಮೇಕಿಂಗ್ ಇಟ್ ಲೈಕ್ ಅವ್ರದ್ದು ಸಿನಿಮಾ, ಇವ್ರದ್ದು ಸಿನಿಮಾ ಅಂತ. ಬಿಕಾಸ್ ಇವಾಗ ದ ಟ್ರೆಂಡ್ ಆಫ್ ಕನ್ನಡ ಫಿಲ್ಮ್ಸ್ ಇಸ್ ಫಿನಾಮಿನಲ್. ಎಲ್ಲರೂ ಥರದ್ದು ಸಿನಿಮಾಗಳು ಇಂಟ್ರೆಸ್ಟ್ ಆಗಿ ಮತ್ತು ಖುಷಿಯಿಂದ ನೋಡ್ತಿದ್ದಾರೆ ಜನ, ಎಕ್ಸೆಪ್ಟ್ ಮಾಡ್ತಿದ್ದಾರೆ ಜನ. ಇಟ್ ಡಸಂಟ್ ಹ್ಯಾವ್ ಟು ಬಿ ಅ ಸ್ಪೆಸಿಫಿಕ್ ಹೀರೋ ಆರ್ ಅ ಹೆರೋಯಿನ್ ದಟ್ ಈಸ್ ಡೂಯಿಂಗ್ ಅ ಫಿಲ್ಮ್. ಇಟ್ ಇಸ್ ಆಲ್ವೇಸ್ ದ ಸ್ಟೋರಿ ದಟ್ ಇಸ್ ದ ಕಿಂಗ್. ಸೊ ಐ ಥಿಂಕ್ ನಮ್ಮ ಕತೆ ಕೂಡ ಹಂಗೇ ಇದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಬಿಕಾಸ್ ಇವಾಗ ಒಬ್ಬ ಇನ್ಫೆಂಟ್ರಿ ಇಂಡಿವಿಜುವಲ್ ಹತ್ರ ನೀವು ಟೆರರಿಸಮ್ ಬಗ್ಗೆ ಮಾತಾಡಿದಾಗ ಅವ್ರದ್ದು ಅಭಿಪ್ರಾಯ ಮತ್ತು ಎಕ್ಸ್ಪೀರಿಯನ್ಸಸ್ ಬೇರೆ ರೀತಿಯದಿರುತ್ತೆ. ಆ್ಯಂಡ್ the terrorism activities that happen in a metropolitan city or in a normal life is completely different. ಇವಾಗ ಒಂದು ವಾರ್ ನಡೆದಾಗ it is not connected to directly connected to terrorism. ಅದನ್ನು ನಾವು ವಾರ್ ಅಂತೀವಿ, ಅದನ್ನು ನಾವು ಫ್ರೀಡಮ್ ಫೈಟ್ ಅಂತೀವಿ, ಇಲ್ಲಾಂದರೆ ಅದನ್ನು ಬಾರ್ಡರ್ ಪ್ರೊಟೆಕ್ಷನ್ ಅಂತ ಒಂದು ಕ್ಯಾಟಗರಿ ಕೆಳಗಡೆ ಹಾಕ್ಬೋದು. ಟೆರರಿಸಮ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ಇವಾಗ ಇದರಲ್ಲಿ ಕೂಡ ನಾವು ಸ್ಪೆಸಿಫಿಕ್ ಆಗಿ ಇಡೀ ಪಿಕ್ಚರಲ್ಲಿ ಬಾಂಬ್ ಹಾಕೋದು ಮತ್ತು ಬಾಂಬ್ ಶೆಲ್ಲಿಂಗ್ಸು ಆ ಥರ ಏನಿರಲ್ಲ. ಡೋಂಟ್ ಥಿಂಕ್ ಲೈಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ಫಿಲ್ಮ್ ಲೈಕ್ ಓ ಮೈ ಗಾಡ್ ಎಲ್ಲ ಕಡೆ ಬಾಂಬ್ ಹಾಕ್ತಿದ್ದಾರೆ, ಯಾರು ಹಾಕ್ತಿದ್ದಾರೆ, ಏನು ಮಾಡ್ತಿದ್ದಾರೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇಟ್ ಈಸ್ ಅ ವೆರಿ ಸಿಂಪಲ್ ಥ್ರೆಡ್ ಆಫ್ ಹೌ ಒಂದು ಟೆರರಿಸಮ್ನ ಒಂದು ಬೇರೆ ಶೇಡಲ್ಲಿ ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ನಾಟ್ ಲೈಕ್ ಬಾಂಬ್ಸ್ ಮೂಲಕ, ವೈಲೆನ್ಸ್ ಮೂಲಕ ತೋರಿಸ್ಬೇಕು ಅಂತ ಅಭಿಪ್ರಾಯ ಇಲ್ಲ ನಮ್ಮದು. ನಾವು ಜಸ್ಟ್
ಒಂದು ಟೆರರಿಸಮ್ ಹ್ಯಾಸ್ ಸೋ ಮೆನಿ ಡಿಫ್ರೆಂಟ್ ಶೇಡ್ಸ್, so many different views of looking at terrorism as a topic or a point. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಲೈಕ್ ಒಬ್ಬ ಟೆರರಿಸಮ್ನ ಇಫೆಕ್ಟ್ ಆಗಿರೋಂಥ ಫ್ಯಾಮ್ಲಿಗೆ ಯಾವ ಥರ ಇರ್ಬೋದು, ಇಲ್ಲಾಂದರೆ ಒಂದು ಸಿಚುವೇಷನಲ್ಲಿ ಟೆರರಿಸಮ್ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಒಂದು ಸೊಸೈಟಿನ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಇಲ್ಲಾಂದರೆ ಇಮೋಷನ್ಸ್ನ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಒಂದು ಟೈಟಲ್ ಮತ್ತು ಈ ಒಂದು ಪಾಯಿಂಟ್ ಮೂಲಕ. ಅದೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಸಿ ವಿ ಡೋಂಟ್ ವಾಂಟ್ ಟು showcase a film just because it has the word terrorist in it. It does not have to mean that it is going to have bombshells and wars and all fights in it. ಸೊ ಆ ಥರ ಒಂದು ಬೇರೆ ರೀತಿ. ಸಿ ಇವಾಗ ಒಂದು ಕಾಪ್ ಕ್ಯಾರೆಕ್ಟರ್ ಮಾಡಿದಾಗ ಐ ಕ್ಯಾನ್ ಡೂ 20 feet ಜಂಪ್ ಮಾಡ್ಬೋದು, ಒಂದು ಕಿಕ್ ಕೊಡಿದ್ರೆ 10 ಜನ ಹೋಗ್ತಾರೆ, ಆ ಥರ ಮಾಡ್ಬೋದು. ಬಟ್ ಈ ಥರ ಸ್ಕ್ರಿಪ್ಟ್ ಇದ್ದಾಗ I can't really throw somebody from the building from 20 feet. It doesn't make sense. ಸೊ ಆ ಥರ ಇಲ್ಲ, ಎಕ್ಸೂಬರೆಂಟ್ ಆಗಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇಲ್ಲ. ಬಟ್ ದೆರ್ ಆರ್ ಅದರ್ ಥಿಂಗ್ಸ್ ಲೈಕ್ ಅವರು ಚೇಸಸ್ ಇದೆ, ಸಸ್ಪೆನ್ಸ್ ಎಲಿಮೆಂಟ್ಸಲ್ಲಿ ಲೈಕ್ ಕ್ಯಾಮ್ರಾ ಶಾಟ್ಸ್ ಆಗಲಿ, ಸೀನ್ಸಲ್ಲಿ ಚೇಸಿಂಗ್ ಸೀನ್ಸು ಮತ್ತು ಇಂಟೆನ್ಸ್ ಬಿಲ್ಡಿಂಗ್ ಶಾರ್ಟ್ಸ್ ಆಗಲಿ, ಸಸ್ಪೆನ್ಸ್ ಫ್ಯಾಕ್ಟರ್ಸ್ ಆಗಲಿ, ಅದೆಲ್ಲ ಇದೆ. ಸೊ ದ್ಯಾಟ್ ವಿಲ್ ಬಿ ದ ಕಮರ್ಷಿಯಲ್ ಎಲಿಮೆಂಟ್ಸ್ ಆಫ್ ದಿಸ್ ಫಿಲ್ಮ್. ಇಟ್ ವಿಲ್ ಬಿ ಅನ್ ಅಡಿಷನ್ ಟು ದ ಗ್ರೇಟ್ ಫಿಲ್ಮ್ಸ್ ದಟ್ ಐ ಹ್ಯಾವ್ ಡನ್ ಆಲ್ ಮೈ ಕರಿಯರಲ್ಲಿ. ಸೊ ನಾವು ಎಷ್ಟು ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ, ಅದಕ್ಕೂ ಈ ಒಂದು ಇನ್ನೊಂದು ಒಳ್ಳೆ ಎಡಿಷನ್ ಅಂತ. ಅಫ್ಕೋರ್ಸ್ ಇಟ್ ವಿಲ್ ಬಿ ಅ ಡಿಫ್ರೆಂಟ್ ಫಿಲ್ಮ್ ಆ್ಯಂಡ್ ಇಟ್ ವಿಲ್ ಬಿ ಅನ್ ಎಡಿಷನ್. ಟ್ರೈ ಮಾಡಿದ್ರು, ನನ್ನ ಫ್ರೆಂಡ್ಸ್ ಅನ್ಕೊಂಡ್ರು, ಅವರೆಲ್ಲ ಯಾರು?